ಸಿರ್ಸಿಯ ಟಿಎಂಎಸ್ ದಾಸನಕೊಪ್ಪ ಶಾಖೆಯಲ್ಲಿ ನೂತನವಾಗಿ ನಿರ್ಮಿಸಿದ ಗೋದಾಮನ್ನು ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಉದ್ಘಾಟಿಸಿ ರೈತರು ಇದರ ಪ್ರಯೋಜನ ಪಡೆಯುವಂತೆ ಕರೆ ನೀಡಿದರು. ಗೋದಾಮು ಉದ್ಘಾಟಿಸಿ ಮಾತನಾಡಿದ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು, ದಾಸನಕೊಪ್ಪದಲ್ಲಿ ಸಿರಸಿ ಟಿಎಂಎಸ್ 2017ರಲ್ಲಿ ಶಾಖೆ ಪ್ರಾರಂಭಿಸಿದಾಗ ವಿದ್ಯುತ್ ಸಮಸ್ಯೆ ಉಂಟಾದ ಸಂದರ್ಭದಲ್ಲಿ ಸರ್ಕಾರದಿಂದ 33 ಕೆವಿ ಗ್ರಿಡ್ ಮಂಜೂರಿ ಮಾಡಿ ದಾಸನಕೊಪ್ಪ ಭಾಗದ ರೈತರಿಗೆ ಹಾಗೂ ಸಿರಸಿ ಟಿಎಂಎಸ್ಗೆ ಅನುಕೂಲ ಆಗಿದೆ. ಸಿರಸಿ ಟಿಎಂಎಸ್ ಸೇರಿದಂತೆ ದಾಸನಕೊಪ್ಪ ಬನವಾಸಿ ಭಾಗದ ರೈತರಿಗೆ ಗೊಬ್ಬರ, ಕ್ರಿಮಿನಾಶಕ ಹಾಗೂ ಕೃಷಿ ಸಂಬಂಧಿ ವಸ್ತುಗಳನ್ನು ರಿಯಾಯಿತಿ ದರದಲ್ಲಿ ಪೂರೈಸುತ್ತಿದ್ದು ರೈತರಿಗೆ ಹೆಚ್ಚಿನ ಅನುಕೂಲವಾಗಿದೆ ಎಂದು ಹೇಳಿದರು. ಇರಾನ್, ಅಮೆರಿಕ, ಇಸ್ರೇಲ್ ಯುದ್ಧದ ಪರಿಣಾಮದಿಂದ ಡಿಎಪಿ, ಯೂರಿಯಾ ಗೊಬ್ಬರಗಳ ಲಭ್ಯತೆ ಕಡಿಮೆ ಇರುವುದರಿಂದ ರೈತರಿಗೆ ಇತರೆ ಗೊಬ್ಬರಗಳ ಲಭ್ಯತೆ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಅಧಿಕಾರಿಗಳ ಜೊತೆ ಮಾತನಾಡಿ ಅಗತ್ಯ ಗೊಬ್ಬರ ಪೂರೈಕೆ ಮಾಡಲು ನಿರ್ದೇಶನ ನೀಡುವುದಾಗಿ ಭರವಸೆ ನೀಡಿದರು. ರೈತರು ಸಹಕಾರಿ ಸಂಘಗಳ ಮುಖಾಂತರ ಮಹಸೂಲುಗಳನ್ನು ವಿಕ್ರಿ ಮಾಡಿದಲ್ಲಿ ಮಾತ್ರ ಪತ್ತು ಮತ್ತು ಮಾರಾಟ ಜೋಡಣೆಯಿಂದ ಸಂಕಷ್ಟದ ಸಮಯದಲ್ಲಿ ಸಹಕಾರಿ ಸಂಘಗಳು ರೈತರ ನೆರವಿಗೆ ಬರಲು ಸಾಧ್ಯವಾಗುತ್ತದೆ ಎಂದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಟಿಎಂಎಸ್ ಸಿರಸಿ ಅಧ್ಯಕ್ಷರಾದ ಜಿಟಿ ಹೆಗಡೆ ತಟ್ಟಿಸರಾರ್ ಅವರು ವಹಿಸಿದರು. ಗೌರವ ಉಪಸ್ಥಿತರಾಗಿ ಟಿಎಂಎಸ್ ಸಿರಸಿ ಉಪಾಧ್ಯಕ್ಷರಾದ ಜಿಎಂ ಹೆಗಡೆ, ಮುಳಕಂಡ, ಹಿರಿಯ ಸಹಕಾರಿಗಳು ಟಿಎಂಎಸ್ ನಿಕಟಪೂರ್ವ ಅಧ್ಯಕ್ಷರಾದ ಟಿಎಂ ಹೆಗಡೆ, ಗುಳಗೋಳ ಅವರು ಉಪಸ್ಥಿತರಿದ್ದರು. ಸಂಘದ ಆಡಳಿತ ಮಂಡಳಿ ಸದಸ್ಯರಾದ ಎಂಪಿ ಹೆಗಡೆ, ಕೊಟ್ಟೆಗದ್ದೆ, ಎನ್ಡಿ ಹೆಗಡೆ, ಹಾಲೇರಿಕೊಪ್ಪ, ರವಿ ಹೆಗಡೆ, ಹುಳಗೋಳ, ಸಿಎಸ್ ಶಾಸ್ತ್ರಿ, ಕುಡುವೆ, ಎಂಎನ್ ಭಟ್, ಬಿಸ್ಲುಕೊಪ್ಪ, ಅಜ್ಜಿಬಳ, ರಾಜಶೇಖರ ಎನ್ ಗೌಡ, ಲಿಂಗನಮಟ್ಟಿ, ರತ್ನಾಕರ ಎಂ ನಾಯ್ಕ್, ಬಬ್ಬಿಸರ, ಇಂದ್ರಾಜಿ ಹೆಗಡೆ, ಹುಳಗೋಳ ಇವರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.